ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಸ್ಪೆಷಲು. ನಾನು ಇವಾಗ 6 ಗಂಟೆಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದನೇ ಇಂಟ್ರಡಕ್ಷನ್ ಕೊಡಬೇಕು ಅಂದ್ಕೊಂಡೆ, ಆಗಿಲ್ಲ. ಸೊ ಇವಾಗ ಕೊಡ್ತಾ ಇದ್ದೀನಿ. ಇವಾಗ ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಬೆಳಗ್ಗೆಯಿಂದ ಏನು ಟಿಫನ್ ಮಾಡಿದೆ, ಏನು ಲಂಚ್ ಮಾಡಿದೆ, ಹೇಗೆ ಆಯಿತು ನನ್ನ ಡೇ ಅನ್ನೋದೆಲ್ಲ ನೋಡ್ಕೊಂಡು ಬನ್ನಿ. ನಾವು ಇವಾಗ ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಏನು ಎತ್ತಲ್ಲಿ ನೋಡಿಸ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಒಂದೇ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮನೇಲಿ ಹೇಗೆ ಮಾಡಿದ್ರಿ ಅಂತ ಹೇಳಿ. ಕೆಲವೊಬ್ರೆಲ್ಲ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾರಂತೆ. ನಮ್ಮ ಮನೆ ಪಕ್ಕದವ್ರು ಆಕ್ಚುಲಿ ಕರೆದ್ರು, ಬಾ ಬಾ ಅಂತ ಎಷ್ಟೊಂದು ಹೇಳಿದ್ರು. ತುಂಬಾ ಚೆನ್ನಾಗಿ ಮಾಡ್ತಾರಂತೆ. ಮೀನ್ಸ್ ಇವತ್ತಿಗಿಂತ ನಾಳೆ ಗ್ರ್ಯಾಂಡ್ ಆಗಿ ಮಾಡ್ತಾರಂತೆ. ಅವ್ರ ಊರ್ ಕಡೆ 2 ಡೇಸ್ ಹಬ್ಬ ಅಂತೆ. ಮೀನ್ಸ್ ಇವತ್ತು ಉಪವಾಸ ಇದ್ದವರೆಲ್ಲ ನಾಳೆ ಊಟ ಮಾಡ್ತಾರೆ, ಅನ್ನದಾನ ಮಾಡೋರೆಲ್ಲ ನಾಳೆ ಅನ್ನದಾನ ಮಾಡ್ತಾರೆ. ಬ್ಯಾಂಗ್ಳೂರಲ್ಲೂ ಇದೆ, ಬಟ್ ಹಳ್ಳಿ ಕಡೆ ಇನ್ನೂ ಚೆನ್ನಾಗಿದೆ. ತಮಿಳ್ನಾಡಲ್ಲಿ ನಮ್ಮ ರಾಯೇಶ್ವರಮ್ಮ ಇದಾರಲ್ಲ, ಅವರಲ್ಲಿ ಎಲ್ಲ ಇವಾಗ ಹೋದ್ರು. ಇನ್ನು ಶನಿವಾರನೇ ಬರೋದು, ಹೇಗೆ ನಮ್ಮ ಚಿಂಟು ಬಿಟ್ಟಿರೋದು ಅಂತ ಒಂಥರ ಬೇಜಾರು ಅನ್ಸುತ್ತೆ. ಬಟ್ ಓಕೆ, ಪರವಾಗಿಲ್ಲ. ಅವರು ಊರಿಗೆ ಹೋಗೋದು ಅಪರೂಪಕ್ಕಲ್ವಾ, ಸೊ ಅದರಿಂದ ಹೋಗಿದ್ದಾರೆ. ನಾವು ಇವಾಗ ಎಲ್ಲರೂ ಫ್ಯಾಮಿಲಿ ಸಮೇತವಾಗಿ ಹೋಗ್ತಾ ಇದ್ದೀವಿ. ನೋಡಿಸ್ತೀನಿ ಬನ್ನಿ. ಇವತ್ತಿನ ಡೇ ಆಲ್ಮೋಸ್ಟ್ ಹೋಗ್ಬಿಟ್ಟಿದೆ. ಇನ್ನು ನಾನು ಅಲ್ಲಿ ಹೋಗಿ ನೋಡ್ಸೋಷ್ಟರಲ್ಲಿ ಇವತ್ತಿನ ಡೇ ಹೇಗಾಯ್ತು ಅಂತ ನೋಡ್ಕೊಂಡು ಬನ್ನಿ, ಸರಿನಾ? ಬನ್ನಿ. ಅಷ್ಟು ನಾವು ಎಷ್ಟು ಗಂಟೆಗಿದ್ರಿ? ನೋಡಿ, ಮೀಟು ಬಟಾಣಿ ತಿಂತಾ ಇದ್ದಾಳೆ. ಮತ್ತು ಮನೆ ಒರೆಸ್ತಾ ಇದ್ದಾರಲ್ವಾ, ಸೊ ಮತ್ತೆ ಯಾವಾಗ ಆಗುತ್ತೆ ಅಂದ್ಬಿಟ್ಟು ನಾನು ಆಚೆಗಡೆ ನಿಂತ್ಕೊಂಡಿದ್ದೀನಿ. ಬಂದು ಪೂಜೆ ಆಮೇಲೆ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು. ಸುಮ್ಮನೆ ನಿಂತಿರಬೇಕಲ್ಲ ಅಂದ್ಬಿಟ್ಟು ನಾನು ಬಟಾಣಿ ತಂದಿದ್ವಿ ಅಂತ ಬಿಡಿಸ್ತಾ ಇದ್ದೀನಿ. ಕೇಳ್ತಾ ಇದ್ಲು ಬೇಕು ಬೇಕು ಅಂತ. ಸೊ ಎಳೆಯದಾಗಿರೋದು ಒಂದು ಚಿಪ್ಪೆ ಕೊಟ್ಟಿದ್ದಕ್ಕೆ ಅದ್ರೊಳಗಿರೋ ಬಟಾಣಿ ಎತ್ಕೊಂಡು ಒಂದು ಕೈಲಿ ಹಿಡ್ಕೊಂಡು ತಿಂತಾ ಇದ್ದಾಳೆ ಮೀಟು. ಗುಡ್ ಮಾರ್ನಿಂಗ್. ಬೆಳಗ್ಗೆ 6 ಗಂಟೆಗೆ ಅಲಾರಾಮ್ ಇಟ್ಟಿದ್ದೆ. ಆಮೇಲೆ ಒಂದು 10 ಮಿನಿಟ್ಸ್ ಸ್ವಲ್ಪ ಲೇಟಾಗಿದ್ದೆ ಅಷ್ಟೇ. ಅಂದರೆ ಒಂದು 6:10 ಇದ್ದೆ ಅನಿಸುತ್ತೆ. ನಾನಿದ್ದು ಆಚೆ ಬರೋಷ್ಟ್ರಲ್ಲಿ ನಮ್ಮ ಅತ್ತೆ ಆಲ್ರೆಡಿ ಎದ್ದು ಬಾಗಿಲೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಬಿಡ್ತಾಯಿದ್ರು. ಸೊ ಅವ್ರಿಗೆ ಹಬ್ಬ ಅಂದರೆ ನಿದ್ರೆನೇ ಬರೋಲ್ಲ. ಮತ್ತು ಎಲ್ಲರೂ ಹೋಗ್ತೀವಿ ದೇವಸ್ಥಾನಕ್ಕೆ ಹೋಗೋದು ಈ ಥರನ ಇದ್ದರೆ ನಿದ್ರೆ ಮಾಡಲ್ಲ. ಅವ್ರು ಅಲಾರಾಮ್ ಏನೂ ಹಿಡ್ಕೊಳ್ಳಲ್ಲ. ಅವ್ರಿಗೆ ಒಂದು ಅಂದಾಜಲ್ಲಿ ಇದ್ಬಿಡ್ತಾರೆ. ಬಟ್ ನಾನು ಹಂಗಲ್ಲ. ನನ್ನ ಮದುವೆ ಆದಾಗಿಂದ ಟಿಲ್ ಇವಾಗವರೆಗೂ ನಾನು ಅಲಾರಾಮ್ ಇಟ್ಟಿನೇ ಮಲಗೋದು. ಅದು 4 ಗಂಟೆನೇ ಆಗಲಿ, 5 ಗಂಟೆನೇ ಆಗಲಿ, 6 ಗಂಟೆನೇ ಆಗಲಿ. ಅಲಾರಾಮ್ ಬಂದ ತಕ್ಷಣ ನಾನು ಎಂಥ ನಿದ್ರೆ ಇದ್ದರೂ ಕೂಡ ಎದ್ಬಿಡ್ತೀನಿ. ಸೊ ಎದ್ದು ನಮ್ಮತ್ತೆ ಅಷ್ಟೊತ್ತು ಕೆಳಗಡೆ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಬಿಟ್ಟರು. ಆಮೇಲೆ ಮನೆಯೆಲ್ಲ ಕಸ ಗುಡಿಸಿ ಒರೆಸ್ಕೊಟ್ರು. ನಾನು ಹಿಂದಿನ ದಿನವೇ ದೇವ್ರ ಮನೆ ಎಲ್ಲ ಫುಲ್ ಡೀಪ್ ಕ್ಲೀನ್ ಮಾಡಿ ದೇವ್ರ ಸಾಮಾನೆಲ್ಲ ಬೆಳಗಿಟ್ಟಿರೋದ ಕಾರಣ ನೆಕ್ಸ್ಟ್ ಡೇ ನಾನು ಹೂ ಚೇಂಜ್ ಮಾಡಿ ಮತ್ತು ಫ್ರೂಟ್ಸ್ ಎಲ್ಲ ಇಟ್ಟು ಹೊಸ್ಲಿಗೆಲ್ಲ ಅರ್ಶಿನ ಕುಂಕುಮ ಇಟ್ಟು ರಂಗೋಲಿ ಬಿಡೋಷ್ಟರಲ್ಲಿ ಏನಿಲ್ಲ ಅಂದರೂ 1 ಅವರ್ ಆಗೇ ಆಯಿತು. ಆಮೇಲೆ ನಾನು ಹೋಗಿ ರೆಡಿಯಾಗಿ ಬಂದುಬಿಟ್ಟು, ಅಂದರೆ ನಾನು ಸಿಂಪಲ್ಲಾಗಿ ರೆಡಿ ಆದೆ. ಆಮೇಲೆ ಕ್ಲೀನಾಗಿ ರೆಡಿ ಆದರೆ ಆಯಿತು ಅಂದ್ಬಿಟ್ಟು ಡ್ರೆಸ್ ಹಾಕ್ಕೊಂಡು ತಲೆ ಬಾಚ್ಕೊಂಡು ಬಂದು ಕುಂಕುಮ ಹಾಕ್ಕೊಂಡ್ಬಿಡ್ತೀನಿ. ಹಬ್ಬದ ದಿನ ಎಲ್ಲ ದೀಪ ಹಚ್ಚಬೇಕು ಅಂದಾಗ ಅದೊಂದು ಸ್ವಲ್ಪ ನಂಬಿಕೆ ಅಷ್ಟೇ. ಹಾಕ್ಕೊಂಡು ಇವಾಗ ಪೂಜೆ ಮಾಡಿ ಆಲ್ಮೋಸ್ಟ್ ಮುಗಿಸ್ತಿದ್ದೀನಿ. ನಮ್ಮ ಮಾವ ಸ್ನಾನಕ್ಕೆ ಹೋಗಿದ್ರು, ನಮ್ಮ ಯಜಮಾನ್ರು ಅವ್ರ ಕೆಲಸಕ್ಕೇನೋ ಹೋಗಿದ್ರು. ಬಂದು ಸ್ನಾನ ಮಾಡಿ ರೆಡಿ ಆದರು. ನೋಡಿ ಪೂಜೆ ಎಲ್ಲ ಹಿಂಗೆ ಮಾಡಿದ್ದೀನಿ. ಇದು ಔಟ್ ಸೈಡೆಲ್ಲ ರಂಗೋಲಿ ನಮ್ಮ ಅತ್ತೆನೇ ಬಿಟ್ಟಿದ್ದು, ನಾನು ಬಿಟ್ಟಿಲ್ಲ. ಒಳಗಡೆ ದೇವ್ರ ಮನೆಯಲ್ಲಿ ಹೊಸ್ಲಿಗೆ ಬಿಟ್ಟಿರೋದೆಲ್ಲ ನಾನೇ ಅಷ್ಟೇ ಕುಂಕುಮ ಇಟ್ಟು ಹೊಸ್ಲಿಗೆ ರಂಗೋಲಿ ಬಿಟ್ಟಿರೋದೆಲ್ಲ ತುಂಬ ಚೆನ್ನಾಗಿತ್ತು. ಒಂಥರ ಖುಷಿಯಾಗುತ್ತೆ. ಅಂದರೆ 8 ಗಂಟೆಗೆಲ್ಲ ಪೂಜೆ ಮಾಡಿ ಮುಗಿಸ್ಬಿಟ್ಟೆ. ಆಮೇಲೆ ಇವರು ಸ್ವಲ್ಪ ಬೇಗನೆ ಹೋಗಬೇಕು ಆಫೀಸ್ಗೆ, ಲೀವ್ ಇರಲಿಲ್ಲ. ಮಧ್ಯಾಹ್ನ ಬಂದುಬಿಡ್ತಾರೆ 2 ಗಂಟೆಗೆಲ್ಲ. ಅದರಿಂದ ಪುಳಿಯೋಗರೆ ಮಾಡಿ ಬಾಳೆಕಾಯಿ ಬಜ್ಜಿ ಮಾಡ್ತಾಯಿದ್ದೀನಿ. ಪುಳಿಯೋಗರೆ ಅಂದರೆ ಗೊಜ್ಜಿತ್ತು ಮನೆಯಲ್ಲೇ, ಜಾಸ್ತಿನೇ ಇತ್ತು. ರೈಸ್ಗೆ ಇಟ್ಬಿಟ್ಟು ನಾನು ಪೂಜೆಗೆಲ್ಲ ಏನೇನು ಬೇಕೆಲ್ಲ ರೆಡಿ ಮಾಡಿಕೊಂಡೆ. ಆಮೇಲೆ ರೈಸ್ ಆದಮೇಲೆ ಪುಳಿಯೋಗರೆ ಗೊಜ್ಜನ್ನ ಮಿಕ್ಸ್ ಮಾಡಿ, ಮಿಕ್ಸ್ ಇನ್ನೂ ಮಾಡಿರಲಿಲ್ಲ, ಈ ಕಡೆ ತೆಗೆದಿದ್ದೆ. ಮುಚ್ಚೆ ಇಟ್ಟಿದ್ರೆ ಅನ್ನ ಬೇಗನೆ ನುಣಗಾಗ್ಬಿಡುತ್ತೆ. ಸೊ ಈ ಥರ ಪುಳಿಯೋಗರೆ ಚಿತ್ರಾನ್ನ ಅಂದಾಗ ಕುಕ್ಕರ್ನ ತೆಗೆದು ಒಂದು 2 ನಿಮಿಷ ಆರಕ್ಕಿಟ್ರೆ ಒಳ್ಳೆಯದು. ಈ ಥರ ಆರಕ್ಕಿಟ್ಬಿಟ್ಟು ಪುಳಿಯೋಗರೆ ಗೊಜ್ಜು ಕಲಿಸ್ಬಿಟ್ಟು ಈಗ ಬಜ್ಜಿ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ಸಖತ್ತಾಗಿತ್ತು. ರಾಯೇಶ್ವರಮ್ಮ ಕೊಟ್ಟಿದ್ರು, ಚಿಕ್ಕ ಚಿಕ್ಕದಾಗಿತ್ತು, ಚೆನ್ನಾಗಿತ್ತು. ಅದು ಲೈಟಾಗಿ ಸ್ವಲ್ಪ ಹಣ್ಣು ಕೂಡ ಆಗಿತ್ತು, ಬಟ್ ತಿನ್ನೋಕೆ ತುಂಬಾ ಚೆನ್ನಾಗಿತ್ತು. ಬಜ್ಜಿ ಮಾಡಿ ಟಿಫನ್ ಎಲ್ಲ ಮುಗಿಸಿ ಆಮೇಲೆ ಒಂದು ಸ್ವಲ್ಪ ಹೊತ್ತು ಆರಾಮಾಗಿದ್ದು ನೆಕ್ಸ್ಟು ಇಂತೇನೆ ಬೇಗ ಬೇಗ ಸಾಂಬಾರು ಕೂಡ ರೆಡಿ ಮಾಡ್ಕೊಂಡ್ಬಿಟ್ಟೆ. ಏನು ಸಾಂಬಾರೇನು ಅಂತೆಲ್ಲ ಹೇಳ್ತೀನಿ ನೋಡಿ. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ವ್ಲಾಗ್ ಐ ನೋ ನಾನು ತುಂಬ ಲೇಟ್ ಮಾಡ್ತಾಯಿದ್ದೀನಿ ಅಂತ ಯಾರೊಬ್ಬರು ಕಮೆಂಟ್ ಮಾಡಿದ್ರು. ಆ್ಯನ್ಯುವಲ್ ಡೇ ಆಗಿ 1 ಮಂತ್ ಆಯಿತು, ಹಬ್ಬ ಆಗಿ 1 ಮಂತ್ ಆಯಿತು, ಜಾತ್ರೆ ಆಗಿ ಅಂತ. ಸೊ ಇದಕ್ಕೂ ಕೂಡ ಹಂಗೆ ಕಮೆಂಟ್ ಮಾಡ್ತೀರಾ ನೋಡ್ತೀನಿ. ಇಲ್ಲ, ಇದಾಗಿ ಬರೀ 2 ಡೇಸ್ ಆಯಿತು ಅಷ್ಟೇ. ಸೊ
ಸೊ ಅಡುಗೆ ಆಲ್ಮೋಸ್ಟ್ ಆಯಿತು. ಪಾತ್ರೆ ಕೂಡ ಬೆಳಗ್ಗೆ ಕ್ಲೀನ್ ಮಾಡಿಬಿಟ್ಟೆ. ಸಾಂಬಾರು ಕುದೀತಾ ಇದೆ. ಇನ್ನು ಅನ್ನ ಬೆಳಗ್ಗೆ ಮಾಡಿದ ಅನ್ನ ಇದೆ. ಮುದ್ದೆ ಮಾಡಬೇಕು. ಸೌತೆಕಾಯಿ ಏನಾರ ಕಟ್ ಮಾಡ್ತೀನಿ ಅಷ್ಟೇ. ಸೊ ನಾನು ಮತ್ತೆ ಏನು ಮಾಡಿಸ್ತೀನಿ ಅಂತ ನೋಡಿಸ್ತೀನಿ ಇಲ್ಲಿ. ಮಂಜುನಾಥ ಮೂವಿ ನೋಡ್ತಾ ಇದ್ದಾರೆ. 10:15 ಟೈಮು. ಇವಾಗ ಪಾತ್ರೆ ಎಲ್ಲ ಬೆಳಗಿಟ್ಟಿದ್ದೀನಿ. ಸಾಂಬಾರು ಹಾಕ್ತಾ ಇದ್ದೀನಿ. ಇತ್ತಿಗೆ ಬೇಳೆ ಸಾಂಬಾರು ಚೆನ್ನಾಗಿ ಕುದಿಬೇಕು. ಆಮೇಲೆ ಮುದ್ದೆ ಮಾಡಬೇಕು. ಬೆಳಗ್ಗೆ ಬಜ್ಜಿ ಪುಳಿಯೋಗರೆ. ಬೆಡಗಿ ಬೆಡಗಿ ಏನ ನೀನ್ ಬೆಡಗಿ, ನಾನಲ್ಲ. ಬೆಡಗಿ ನೋಡಿ ನನಗೆ ಬೈತವಳೆ ಅಂತ ಹೇಳ್ತಾರ. ನಮ್ಮ ಮುಖ ತರಿಸ್ಬಿಟ್ಟು ಬೆಡಗಿ ಹೇಳ್ಕೊ ಹೋಗಿಲ್ಲ. ಬೆಡಗಿ ಏಯ್ ಸ್ನಾನ ಮಾಡಿಲ್ಲ ನೋಡಿ ಈಗ ಮಾಡ್ತಾಳವಳು. ಏನಪ್ಪ ಅಲ್ಲ ಅಲ್ಲೇ ಇಡಿ. ಸ್ವಲ್ಪ ಕಟ್ ಮಾಡೋದು. ಪ್ಲೇಟ್ ಕೊಡ್ತೀನಿ, ನಿಮ್ಮ ಮಗನಿಗೆ ಕಟ್ ಮಾಡಿ ಇಟ್ಬಿಡಿ. ನೋಡಿ ಇಲ್ಲಿ ಯಾರು ಬಂದಿದ್ದಾರೆ. ಚಿಂಟು ಆ್ಯಂಡ್ ನಿತ್ವಿನ್ ಸೇ ಹಾಯ್. ಇವತ್ತೇನು ಫೆಸ್ಟಿವಲ್ಲು? ಶಿವರಾತ್ರಿ. ಟೆಲ್ ಮಿ. ಶಿವರಾತ್ರಿ. ಇವತ್ತು ಶಿವರಾತ್ರಿ ಹಬ್ಬ. ಸೊ ಅದಕ್ಕೆ ಇವತ್ತು ಲೀವ್ ಕೊಟ್ಟಿರೋದು ನನಗೆ ಸ್ಕೂಲೆಲ್ಲ. ನೋಡಿ ಚಿಂಟು ಆಟ ಆಡ್ತಾ ಇದ್ದಾನೆ. ಚಿಂಟು ಹಾಯ್ ಮಾಡು. ಇಲ್ಲಿ ನೋಡಿ ಇಲ್ಲಿ. ಹಾಯ್. ನಾನು ಒಲೆ ಬಿಚ್ಚಿಟ್ಬಿಟ್ಟಿದ್ದೀನಿ ಚುಚ್ಚುತ್ತೆ ಅಂತ. ಆಮೇಲೆ ಹಾಕೋತೀನಿ ಈವ್ನಿಂಗ್ ಹೋಗೋವಾಗ. ಚುಚ್ಚುತ್ತೆ, ಅದು ಬಿಗ್ಗು ಒಲೆ ಅಲ್ವಾ ಅದಕ್ಕೆ. ಹೇ ಕಲಿ ಚೀಂಟು ಕಲಿ. ಇವತ್ತು ಹಬ್ಬ ಅಲ್ವಾ, ಅದಕ್ಕೆ ನೋಡಿ ನಮ್ಮ ಮೀಟು ಕೂಡ ಸ್ನಾನ ಮಾಡ್ಕೊಂಡಿದ್ದಾಳೆ. ಅವಳಾಗೋಳೆ ಮಾಡಿರೋದು. ಇನ್ನು ಸ್ವಲ್ಪ ಮಾಡ್ತಾ ಇದ್ಲು. ಈ ಚಿಂಟು ಬಂದ್ಬಿಟ್ಟ ಅಂದ್ಬಿಟ್ಟು ಆ ಕಡೆ ಹೊಟ್ಟೋಗ್ಬಿಟ್ಲು. ನೀರೆಲ್ಲ ಇದು ಮಾಡಿದ್ಲಲ್ಲ, ಮಾಡ್ಕೊಂಡ ಬಿಟ್ಟು ಸ್ನಾನ. ಇರು ಚಿಂಟು ಕರ್ಕೊಂಡು ಆ ಕಡೆ ಹೋಗ್ತೀನಿ. ಸ್ವಲ್ಪ ಮಾಡ್ಕೋ ಸ್ನಾನ. ನೋಡಿ ಚೆನ್ನಾಗಿ ಸ್ನಾನ ಮಾಡ್ಕೊಂಡಿದ್ದಾಳೆ ಮೀಟು. ಗುಡ್ ಗರ್ಲ್ ಮೀಟು. ಹಬ್ಬದ ದಿನ ಸ್ನಾನ ಮಾಡ್ಕೊಂಡಿದ್ಯಾ? ನೀನು ಬರೋ ಇಲ್ಲಿ. ಚಿಂಟು ಬರೋ ಇಲ್ಲಿ ನೀನು. ನೋಡಿ ಅವ್ರ ಅಣ್ಣನಿಗೆ ಹೆಂಗೆ ಮಾಡ್ತಾ ಇದ್ದಾನೆ. ಉಮ್ಮ ಕೊಡು ಅಣ್ಣಗೆ. ಬಿಚ್ಚಿ ಹೊಡಿಬಾರ್ದು. ಬೇಬಿ ಅಣ್ಣ ಬೇಬಿ ಚಿಂಟು ಹಿಡ್ಕೊಳಕ್ಕೆ ಹೋಗಿ ನೀನೇ ಹಿಡ್ಕೊಂಡಿದ್ದೀನಿ. ಚಿಂಟು ಹಿಡ್ಕೊಳಕ್ಕೆ ಹೋಗಿ ನೀನೇ ಹಿಡ್ಕೊಂಡಿದ್ದೀನಿ. ನೋಡು ಖಾರ ಎಲ್ಲ ಕಡಿಮೆ ಹಾಕಿದ್ದೀನಿ. ನಾನು ಯಾವತ್ತು ಜಾಸ್ತಿ ಮಾಡಿರ್ತೀನಿ ಅವತ್ತು ಚೆನ್ನಾಗಿಲ್ಲ ಅಂದ್ಬಿಟ್ಟು ಕೊಡಲ್ಲ. ಯಾವತ್ತು ಕಡಿಮೆ ಮಾಡಿರ್ತೀನಿ. ರಸಮ್ ಇದೆ ತಿಂತೀರಾ ಅಂದರೆ ಕೊಡ್ತೀನಿ. ಜಮ್ಮು ನನಗೆ ರಸಮ್ ಒಂದು ತಪ್ಪಲೆ ಐತೆ. ಜಾಸ್ತಿ ಕಾಳು ಕಡಿಮೆ ಐತಲ್ಲ ಅಂದ್ಬಿಟ್ಟು ಎಲ್ಲ ಮಸಾಲೆ ಎಲ್ಲ ಸ್ವಲ್ಪ ಕಡಿಮೆ. ನಿಮ್ಮ ಮನೆನೇ ಇದೆ ತುಂಬ ದೂರ. ನಾಗಲಕ್ಷ್ಮಿ ಕೊಡಿ, ಫೇವ್ರೇಟ್ ಅವಳಿಗೆ. ಪುಳಿಯೋಗರೆ ಚೆನ್ನಾಗಿರುತ್ತೆ. ನನಗೆ ಇನ್ನು ಸ್ವಲ್ಪ ಎಕ್ಸ್ಟ್ರಾ ಹಾಕ್ಬಿಟ್ರು. ಹಿಂಗೆ ಹಾಕು, ಇನ್ನು ಸ್ವಲ್ಪ ಹಾಕು. ಚೆನ್ನಾಗಿದೆಯಾ? ಹೆಂಗೋ ಕರೆಕ್ಟಾಗಿ ಸ್ವಲ್ಪ ನೋಡು. ಒಂದು ನೀರಾಗಿ ಓಡ್ಸೋಕೆ ಹೋಯ್ತಾವೆ. ಓಡಾಡ್ತೀಯ ಅರಿ ವಾಟರ್ ಮೇಲೆ ಹೆಂಗಿತ್ತು? ಚೆನ್ನಾಗಿತ್ತು, ತುಂಬಾ ಸ್ವೀಟ್ ಆಗಿತ್ತು. ಒನ್ ಪೀಸ್ ತಿಂದಿ ಆಯ್ತು ಇಟ್ರಿ ಅಷ್ಟೇ. ನಮ್ಮನೆ ಖಾಲಿ ಆಯ್ತು ಆಲ್ಮೋಸ್ಟ್.
ಮತ್ತೆ 2761 49 ರುಪೀಸು 50 ಅವ್ರು ಹೇಳ್ತಾರೆ ಬಿಡಲ್ಲ ಹೋದ್ಮೇಲೆ ಎಷ್ಟಾಯ್ತು ಅಂತ. ಜಯನಗರ ಟೆಲಿಫೋನ್ ಎಕ್ಸ್ಚೇಂಜ್ ಸರ್. ಆ ಗ್ರೌಂಡ್ ಹತ್ರ ಬಿಟ್ಬಿಡಿ. ನಮ್ಮ ಅತ್ತೇನು ಅಮ್ಮನು ಚಪ್ಪಲ್ ಮರ್ತ್ಬಿಟ್ಟು ನಾನು ಹಾಕೋಬೇಕಲ್ಲ ಐತೆ ಚಪ್ಪಲ್ ಮರ್ತ್ಬಿಟ್ಟು ಓಡೈತಾರೆ ಹಾಕೊಳಕ್ಕೆ. ಅಲ್ಲೈತೆ ಹಾಕೊಂಡ್ಬರ್ತೀನಿ. ಬಾಯ್ ಬಾಯ್. ಇದು ಮುನೇಶ್ವರ ದೇವಸ್ಥಾನ. ಸೊ ನಾವು ಅಲ್ಲಿ ಶಿವನ ದೇವಸ್ಥಾನ ಮುಗಿಸಿ ವಾಪಸ್ ಜಯನಗರ್ಗೆ ಹೋಗಬೇಕು ಅನ್ನೋ ರೂಟಲ್ಲಿ ಇದೆ. ನಮ್ಮ ಮನೆಗೂ ಕೂಡ ಹತ್ರ ಇದೆ, ಹುಣಸೆ ಮರ ಹತ್ರ ಇರೋದು. ಸೊ ಇಲ್ಲೂ ಕೂಡ ದೇವ್ರ ದರ್ಶನ ಮಾಡಿ ಇವಾಗ ಹೊರಟ್ವಿ. ಮಾಡಿದಾರಲ್ಲ ಇದೇ ಫಸ್ಟ್ ಟೈಮ್ ಅನ್ಸುತ್ತೆ. ಹ್ಞೂ ನೋಡು, ಹೋಗೋಣ. ಇದು ಯಾವ ಪ್ಲೇಸ್ ಅಂತ ನೀವು ಗೆಸ್ ಮಾಡ್ಬೋದು. ಸೊ ಇದು ಜಯನಗರ್ ಟೆಲಿಫೋನ್ ಎಕ್ಸ್ಚೇಂಜು. ಸೊ ಯಾರಿಗೆ ಆದರೂ ಗೊತ್ತಾಗುತ್ತೆ ಟೆಲಿಫೋನ್ ಎಕ್ಸ್ಚೇಂಜ್ ಸ್ಟಾಪು. ಇಲ್ಲಿ ಒಂದು ಗ್ರೌಂಡ್ ಇದೆ ಟೆಲಿಫೋನ್ ಎಕ್ಸ್ಚೇಂಜ್ ಸ್ಟಾಪ್ ಹಿಂದೆಯೇ. ಎಷ್ಟು ಚೆನ್ನಾಗಿ ಮಾಡಿದರು ಅಂದರೆ ನಾವು ಜಸ್ಟ್ ಏನೋ ಒಂದು ಆರ್ಕೆಸ್ಟ್ರಾ ಥರ ಇರ್ಬೋದೇನೋ, ಸುಮ್ಮನೆ ಹಾಗೆ ನೋಡ್ಕೊಂಡು ಹೋಗೋಣ, ನಿನ್ಗೆ ನೈಟ್ ಶಿಫ್ಟ್ ಇಲ್ವಲ್ಲ ಅಂತ ಅಂದೆ ಅವ್ರಿಗೆ. ನೋಡಿದ್ರೆ ಸ್ವರ್ಗ ಲೋಕ ಮಾಡ್ದಂಗೆ ಮಾಡಿದರು. ಆ ದೇವಸ್ಥಾನ ಥೀಮ್ ನೋಡಬೇಕು ಎಷ್ಟು ಚೆನ್ನಾಗಿತ್ತು ಅಂತ. ಇದನ್ನೆಲ್ಲ ಅರುಣ್ ಸಾಗರ್ ಅವರೇ ಮಾಡಿರೋದು. ಅರುಣ್ ಸಾಗರ್ ಸೆಲೆಬ್ರಿಟಿ, ನಿಮಗೆ ಗೊತ್ತಿರುತ್ತೆ, ಗೊತ್ತಿಲ್ಲದೆ ಇರೋಕ್ಕೆ ಯಾರಿಗೂ ಸಾಧ್ಯನೇ ಇಲ್ಲ. ಇದೆಲ್ಲ ಅವರೇ ಪ್ರತಿಯೊಂದು ಕೂಡ ಮಾಡಿಸಿರೋದು. ಅಷ್ಟು ಚೆನ್ನಾಗಿತ್ತು, ಎಲ್ಲ ಥರ್ಮಾಕೋಲಲ್ಲೇ ಮಾಡಿರೋದು. ಬಟ್ ಸೂಪರಾಗಿತ್ತು ಅಂತ ಹೇಳ್ಬೋದು. ಡೈರೆಕ್ಟಾಗಿ ಹೋದಾಗ ಅಲ್ಲಿ ನಮಗೆ ಹೂ ಕೂಡ ಕೊಡ್ತಾರೆ, ನಾವು ದೇವ್ರ ಮೇಲೆ ಹೂ ಹಾಕ್ಬೋದು. ಮಂಗಳಾರತಿ ಕೊಡ್ತಾರೆ, ಅಷ್ಟು ಚೆನ್ನಾಗಿತ್ತು. ದೇವಸ್ಥಾನ ಅಲ್ಲ ಬಟ್ ದೇವಸ್ಥಾನ ಥರನೇ ಕ್ರಿಯೇಟ್ ಮಾಡಿದರು ಅಷ್ಟು ಚೆನ್ನಾಗಿ. ಬಟ್ ದೇವರೇ ಅಲ್ವಾ, ಒಂದು ಕಲ್ಲು ಪೂಜೆ ಮಾಡಿದ್ರು ಕೂಡ ದೇವ್ರು ಅಂತಾರೆ. ಸೊ ಅದನ್ನು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆದಮೇಲೆ ಅದು ದೇವರೇನೆ. ಅಲ್ಲಿ ಮುಗಿಸಿದ್ಮೇಲೆ ಪಕ್ಕದಲ್ಲಿ ಒಂದು ಸ್ಟೇಜ್ ಇರುತ್ತೆ, ಅಲ್ಲಿ ಎಲ್ಲ ಥರ ಕಾರ್ಯಕ್ರಮಗಳು ನಡೆಯುತ್ತೆ. ಪ್ರತಿಯೊಂದೂ ಭರತನಾಟ್ಯಂ ಆಗ್ಬೋದು, ಸಿಂಗಿಂಗು, ಕಾಮಿಡಿ, ಆಮೇಲೆ ಕಂಸಾಳೆ, ಆಮೇಲೆ ಇನ್ನೊಂದೇನು ಹೇಳಿದ್ರು ನನಗೆ ಬಾಯಿ ಬರ್ತಾಯಿಲ್ಲ, ಈ ಥರ ಎಲ್ಲ ಇತ್ತು. ಆಮೇಲೆ ನಮ್ಮ ಜಯನಗರ MLA ರಾಮಲಿಂಗ ರೆಡ್ಡಿ ಅವರು, ನಮ್ಮ ಕಾರ್ಪೊರೇಟ್ರುಗಳು, ಎಕ್ಸ್ ಕಾರ್ಪೊರೇಟ್ರು, ಆ್ಯಕ್ಟ್ರಸ್ಸು, ಸಿಂಗರ್ಸು ಎಲ್ಲ ಬಂದಿದ್ದರು. ಅವಾಗ ಅಂದ್ಕೊಂಡ್ವಿ ಅಯ್ಯೋ ಇಲ್ಲಿ ಬಂದಿಲ್ಲ ಅಂದಿದ್ರೆ ಇಷ್ಟು ತಪ್ಪು ಮಾಡಿಬಿಡ್ತಿದ್ವಿ ನಾವಲ್ವಾ ಅಂತ. ಅಷ್ಟು ಚೆನ್ನಾಗಿತ್ತು, ಸೂಪರಾಗಿತ್ತು. ಸುತ್ತಮುತ್ತ ಇರೋರು ಯಾರು ಬಂದಿದ್ದರೆ ನಾವು ಕೂಡ ಬಂದಿದ್ವಿ ಅಂತ ಕಮೆಂಟ್ ಮಾಡಿ. ಬಿಕಾಸ್ ನನಗೆ ಗೊತ್ತಿರೋರು ಒಂದು 2-3 ಜನ ಸಿಕ್ಕಿದ್ರು ಅಷ್ಟೇ. ಸೊ ನಿಮ್ಗೆ ಏನಾದ್ರು ನನ್ನ ನೋಡಿದರೆ ಯಾರು ನೀವು ಅಲ್ಲಿ ಬಂದಿದ್ದರೆ ನನಗೆ ಕಮೆಂಟ್ ಮಾಡಿ ಬಂದಿದ್ದೆ ಅಂತ. ಸಖತ್ತಾಗಿತ್ತು. ಇನ್ನೊಂದು ಆ LED ಮೇಲೆ ನಾವೆಲ್ಲ ಕುತ್ಕೊಂಡಿರೋವಂಥ ಪಬ್ಲಿಕ್ಸ್ ಕೂಡ ಒಬ್ಬೊಬ್ಬರು ಕಾಣಿಸ್ತಾಯಿದ್ರು. ಅಷ್ಟು ಚೆನ್ನಾಗಿ ಮಾಡಿದರು. ನಾನು ಕೂಡ ಕಾಣಿಸ್ದೆ, ನಾಗಲಕ್ಷ್ಮಿ ಕಾಣಿಸಿದ್ಲು, ಸಹನಾ ಕಾಣಿಸಿದ್ಲು. ಚೆನ್ನಾಗಿತ್ತು. ಒಟ್ಟಲ್ಲಿ 10ವರೆಗೂ ಎಂಜಾಯ್ ಮಾಡಿ ನೆಕ್ಸ್ಟು ನಾವು ಆಮೇಲೆ ಮನೆಗೆ ಹೋದ್ವಿ. ಬಟ್ 2 o'clock 3 o'clockವರೆಗೂ ಇತ್ತು. 10 ಮೇಲೇ ಜನ ಜಾಸ್ತಿ ಆಗಿದ್ದು. ಜಟೆ ನಂತರ ಅವರ ಕೈಲಿರುವಂತಹ ಡಮರುಗ, ಅವರ ಹಣೆಯಲ್ಲಿರುವಂತಹ ವಿಭೂತಿ ಅಷ್ಟೇ ಅಲ್ಲ, ಅವರು ಯಾವುದೇ ಏನು ಉಡುಪಲ್ಲಿ ಕೂಡ ಯಾವುದೇ ಆಡಂಬರವಿಲ್ಲದೆ ಸರಳತೆಯಿಂದ ತೊಡುವಂತಹ ಉಡುಪು, ಅವರೊಟ್ಟಿಗೆ ಇರುವಂತಹ ನಂದಿ, ಅವರ ಕೈನಲ್ಲಿರುವಂತಹ ತ್ರಿಶೂಲ, ಇವೆಲ್ಲವೂ ಕೂಡ ಆ ಕೈಲಾಸವಾಸಿಯ ಪ್ರತಿಯೊಂದು ವೇಷವೂ ಕೂಡ ನಮಗೆ ಪಾಠ. ಇದಂತೂ ತುಂಬಾ ಇಷ್ಟ ಆಯಿತು ನನಗೆ. ಹೇಗೆ ಅಂದರೆ ಹಳೆಯ ಕಾಲದಲ್ಲಿ ಯೂಸ್ ಮಾಡ್ತಾ ಇದ್ದಿದ್ದಂಥ 2 ವೀಲರ್ಸ್ ಇದೆಲ್ಲ, ಜಾವ ಆಗ್ಬೋದು, ಇದೆಲ್ಲ ನಮ್ಮ ಯಜಮಾನ್ರಿಗೆ ಐಡಿಯಾ ಜಾಸ್ತಿ ಗೊತ್ತು. ZZ, ಐಡಿಯಲ್, ಈ ಥರ ಎಲ್ಲ ಒಂದೊಂದು 1987, 1972, ಒಂದು ನಾನು ಹುಟ್ಟಿರೋ ವರ್ಷ 1994. ಆಮೇಲೆ ಈ ಥರ ಎಲ್ಲ ಇಯರ್ದು ಕೂಡ 2 ವೀಲರ್ಸ್ ಇತ್ತು. ಸೂಪರಾಗಿತ್ತು ನೋಡೋಕೆ ಮಾತ್ರ. ಒಂದೊಂದು ಥರ ಚೆನ್ನಾಗಿತ್ತು. ನಮ್ಮ ಯಜಮಾನ್ರಿಗೆ ಜಾಸ್ತಿ ಇಂಟ್ರೆಸ್ಟು, ಅವರು ನೋಡ್ತಾಯಿದ್ರು ಇದ್ರ ಬಗ್ಗೆ ಎಲ್ಲ. ನಾನು ಇಯರ್ಗಳು ನೋಡ್ತಾಯಿದ್ದೆ ನೋಡಿ. 1976, ಇದು 1972. ಹೀಗೆ ಆ ಟೈಮಲ್ಲಿ ಯಾವುದು ರಿಲೀಸ್ ಆಗಿತ್ತು ಅಂದರೆ ಅದೆಲ್ಲ ಇಲ್ಲಿ ಅಂದರೆ ಪ್ರದರ್ಶನ ಥರ ಮಾಡಿದರು. ನೆಕ್ಸ್ಟು ಅದನ್ನು ನೋಡಿಕೊಂಡು ಬಜ್ಜಿ ಸ್ಮೆಲ್ ಗುಮ್ಮಂತ ಇತ್ತು. ಅದಕ್ಕೆ ಏನಾದ್ರು ಸ್ನ್ಯಾಕ್ಸ್ ಇರುತ್ತಾ ನೋಡೋಣ, ತೊಗೊಂಡು ಬರೋಣ ಅಂದ್ಬಿಟ್ಟು ಹೋದ್ವಿ. ನೋಡಿದರೆ ಸ್ನ್ಯಾಕ್ಸ್ ಎಲ್ಲ ಏನೂ ಇಲ್ಲ.
ಪ್ರಸಾದ ವಿತರಣೆ ಮಾಡೋಕ್ಕೆ ಅಂತ ಮಾಡಿರುವಂಥ ಕೌಂಟರು. ನಾವು ನಿಜವಾಗ್ಲೂ ಪ್ರಸಾದ ಅಂದ್ಕೊಂಡು ಹೋಗಿರಲಿಲ್ಲ. ಏನಾದ್ರು ಇರುತ್ತೇನೋ ನೋಡೋಣ ತೊಗೊಂಡು ಬರೋಣ ಅಂತ ಅಂದ್ಕೊಂಡು ಹೋಗಿದ್ದು. ನೋಡಿದ್ರೆ ಎಲ್ಲ ಕಡೆ ಶೆಫ್ಸ್ ಇದ್ದರು. ಬಟ್ ಇಂತಿಂಥದ್ದು ಸಿಗುತ್ತೆ ಅಂತ ಬೋರ್ಡು ಹಾಕಿರಲಿಲ್ಲ, ಏನೂ ಹಾಕಿರಲಿಲ್ಲ. ಆಮೇಲೆ ನೋಡಿದ್ರೆ ನಮ್ಗನ್ಸಿದ್ದು ಪ್ರಸಾದ ಇರಬೇಕು ಅಂತ. ಮತ್ತು ವಾಟ್ರ್ ಬಾಟಲು, ಕೇಸರಿ ಬಾತು, ಉಪ್ಪಿಟ್ಟು, ವಡೆ ಎಲ್ಲ ಇತ್ತು. ಬಟ್ ನಾವು ಅಲ್ಲಿ ಹೋಗಿ ನಿಂತ್ಕೊಂಡು ಒಂದು ಹಾಫ್ ಆನ್ ಅವರ್ ಆದಮೇಲೆ ಹಂಚಿದ್ರು. ಸುಮಾರು ಏನಿಲ್ಲ ಅಂದರೂ ಒಂದು 500 ಜನವರೆಗೂ ಪ್ರಸಾದ ಕೊಟ್ಟರು. ಸಖತ್ತಾಗಿತ್ತು ಅನ್ಬೋದು. ಸಿಕ್ಕಾಪಟ್ಟೆ ಟೇಸ್ಟಿಯಾಗಿತ್ತು. ಸೊ ಇದನ್ನು ತಿನ್ಕೊಂಡು ಎಂಜಾಯ್ ಮಾಡಿಕೊಂಡು ಪ್ರೋಗ್ರಾಮ್ ನೋಡ್ತಿದ್ವಿ. ಬಾಟಲ್ ಮೇಲೆ ಸಿರಿಗನ್ನಡಂ ಅಂತ ಹಾಕಿದರು. ನಮ್ಮ ಕನ್ನಡ ನಮ್ಮ ಹೆಮ್ಮೆ ಅಂತ. ನಂಗೆ ತುಂಬ ಖುಷಿ ಆಯಿತು. ನೀರು ಕುಡಿದ್ಬಿಟ್ಟು ಎಲ್ಲ ತಿಂದು ನೆಕ್ಸ್ಟು ಪ್ರೋಗ್ರಾಮ್ ನೋಡ್ತಿದ್ವಿ. ಇನ್ನೂ ಇರಬೇಕಾಗಿತ್ತು ಅನ್ನಿಸ್ತು. ಬಟ್ ಲೇಟ್ ಆಗುತ್ತೆ ಅಂದ್ಬಿಟ್ಟು ಹೊರಟೋದ್ವಿ. ನೋಡಿ, ಅರುಣ್ ಸಾಗರ್ ಅವರು, ರಾಮ್ಲಿಂಗ್ ರೆಡ್ಡಿ ಅವರು ಎಲ್ಲರೂ ಕೂಡ ಸ್ಟೇಜ್ ಮೇಲೆ ನಿಂತಿದ್ದಾರೆ, ಮಾತಾಡ್ತಾ ಇದ್ದಾರೆ. ಚೆನ್ನಾಗಿತ್ತು. ಎಲ್ಲೋ ಟಿ ವಿ ಪ್ರೋಗ್ರಾಮ್ ನೋಡೋಕೆ ಹೋಗಿದ್ದೀವಿ ಅನ್ನೋಷ್ಟು ಫೀಲ್ ಆಯಿತು. ಮೋಸ್ಟ್ಲಿ ಟಿ ವಿಲಿ ಬಂದಿರ್ಬೋದು ಅನಿಸುತ್ತೆ. ಅಷ್ಟು ಚೆನ್ನಾಗಿತ್ತು. ಹಾಗಾಗಿ ನಿಮ್ಮೆಲ್ಲರ ಈ ಪ್ರೀತಿ ಮತ್ತು ರಾಮಲಿಂಗ ರೆಡ್ಡಿ ಅವರಿದ್ದಾರೆ, ಒಬ್ಬರು ಕಲಾವಿದರನ್ನ ಸಂತೋಷ ಪಡಿಸೋದು ಅಷ್ಟೇ ಅಲ್ಲ, ನಾವು ಕೂಡ ಸಂತೋಷ ಪಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ಸುಶು, ಜಗಪ್ಪ, ಶಿವು, ಪ್ರವೀಣ್ ಇವರ ಕಲಾ ತಂಡಕ್ಕೆ ನಮ್ಮ ವೇದಿಕೆ ವತಿಯಿಂದ ಸ್ವಾಗತ ಸುಸ್ವಾಗತ. ಮಾಡರಿ ನೀನೆ ನಿನ್ನ ಮೊಬೈಲ್ ಮಾಡಿ. ತಂದೆ ತಲೆ ಹೊಡಿತಾರೆ, ತಾಯಿ ನನಗೆ ಗೊತ್ತಿಲ್ಲ ಇದನ್ನೆಲ್ಲ ಹಾಕ್ಬೋದೋ ಇಲ್ವೋ ಅಂತ. ಸಾರಿ, ಅಕಸ್ಮಾತ್ ಒಂದು ಚೂರು ಕ್ಲಿಪ್ಪಿಂಗ್ಸ್ ಹಾಕಿದರೆ ಪ್ಲೀಸ್ ಏನೋ ಅಂದ್ಕೋಬೇಡಿ. ಯೂಟ್ಯೂಬ್ನವ್ರಿಗೆ ಹೇಳ್ತಾ ಇದ್ದೀನಿ, ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಸಾಂಗ್ಸ್ ಅಂತೂ ಅಲ್ಲ ಇದು, ಅವರ ಡೈಲಾಗು. ಸೊ ಅದರಿಂದ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸಖತ್ತಾಗಿತ್ತು, ಸಖತ್ ಕಾಮಿಡಿ ಮಾಡಿದ್ರು. ಇವ್ರನ್ನ ಡೈರೆಕ್ಟಾಗಿ ನೋಡಿ ತುಂಬಾ ಖುಷಿ ಆಯಿತು. ಟಿ ವಿಲಿ ಹಿಂಗೆ ಅವ್ರ ವಾಯ್ಸು ಅಷ್ಟು ತುಂಬ ಚೆನ್ನಾಗಿದೆಯೋ, ಡೈರೆಕ್ಟಾಗಿ ಅಷ್ಟೇ ಅವ್ರ ವಾಯ್ಸ್ಗಳು ಸಖತ್ತಾಗಿದೆ. ಸೇಮ್ ವಾಯ್ಸ್, ಸಖತ್ತಾಗಿ ಕಾಮಿಡಿ ಮಾಡ್ತಾರೆ. ಇಷ್ಟ ಆಯಿತು. ಎಲ್ಲ ನೋಡ್ಕೊಂಡು ಇವಾಗ ಮನೆ ಕಡೆ ಹೊರಡ್ತಾ ಇದ್ದೀವಿ, ಅತ್ತೆ, ನಾನು ಎಲ್ಲರೂ. ನೋಡಿ, ಸಿಕ್ಕಾಪಟ್ಟೆ ಚಳಿ ಇತ್ತು. ನಾವು ಬೇಸಿಗೆ ಶುರುವಾಗಿ ಹೋಗಿದೆ, ತುಂಬ ಸೆಕೆ ಇದೆ, ಸ್ವೆಟರ್ಸ್ ಎಲ್ಲ ಅವಶ್ಯಕತೆ ಇಲ್ಲ ಅಂದ್ಕೊಂಡ್ವಿ. ಬಟ್ ಇದು ಖಾಲಿ ಗ್ರೌಂಡ್ ಆಗಿರೋ ಕಾರಣ ತುಂಬಾ ಚಳಿ ಆಗ್ತಾಯಿತ್ತು. ಸೊ ಎಲ್ಲ ನೋಡಿಕೊಂಡು ನಮ್ಮ ಮನೆ ಕಡೆ ಹೋದ್ವಿ. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಬಾಯ್ ಬಾಯ್, ಥ್ಯಾಂಕ್ ಯು.